ಇವನೇ ನೋಡಿ ಸೈಫ್ ಅಲಿ ಖಾನ್ಗೆ ಚಾಕು ಇರಿದ ಆರೋಪಿ. ಎಕ್ಸ್ಕ್ಲೂಸಿವ್ ಫೋಟೋ ಇಲ್ಲಿದೆ. ಸೈಫ್ ಅಲಿ ಖಾನ್ ಅವರ ಮನೆಯಲ್ಲಿ ಮಧ್ಯರಾತ್ರಿ ನಡೆದ ದಾಳಿಯ ನಂತರ ನಟನನ್ನ ಮುಂಬೈನ ಲೀಲಾವತಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸೈಫ್ ಅವರ ಶಸ್ತ್ರಚಿಕಿತ್ಸೆ ನಡೆಸಿದ ನರರೋಗ ತಜ್ಞ ಡಾಕ್ಟರ್ ನಿತಿನ್ ಡಾಂಗೆ ನಟನ ಬೆನ್ನಿನಿಂದ ಸುಮಾರು 2.5 ಇಂಚು ಉದ್ದದ ಚಾಕುವಿನ ತುಂಡನ್ನ ತೆಗೆದುಹಾಕಲಾಗಿದೆ ಎಂದು ಹೇಳಿದರು. Surgery was performed to remove the knife and also repair the leaking spinal fluid. ನಟ ಸೈಫ್ ಅಲಿ ಖಾನ್ ಅವರ ನಿವಾಸದಲ್ಲಿ ಹಲ್ಲೆ ನಡೆಸಿದ ಆರೋಪಿಗಳ ಫೋಟೋವನ್ನ ಪೊಲೀಸರು ಸದ್ಯ ಬಿಡುಗಡೆ ಮಾಡಿದ್ದಾರೆ. ಈ ಆರೋಪಿಯ ಹೆಸರು ಏನು ತಿಳಿದು ಬಂದಿಲ್ಲ. ಸದ್ಯ ಸಿಸಿಟಿವಿ ಫುಟೇಜ್ ಆಧರಿಸಿ ಆರೋಪಿಯ ಫೋಟೋವನ್ನ ರಿಲೀಸ್ ಮಾಡಿದ್ದಾರೆ ಪೊಲೀಸರು. ಪ್ರಕರಣದ ತನಿಖೆಗಾಗಿ ಮುಂಬೈ ಪೊಲೀಸರು 15 ತಂಡಗಳನ್ನು ರಚಿಸಿದ್ದಾರೆ. ಸಿಸಿಟಿವಿಯಲ್ಲಿ 2 ಶಂಕಿತರನ್ನ ಸೆರೆ ಹಿಡಿಯಲಾಗಿದ್ದು ಅವರಲ್ಲಿ ಒಬ್ಬರನ್ನ ಮುಂಬೈ ಪೊಲೀಸರು ಗುರುತಿಸಿದ್ದಾರೆ. ಇದೀಗ ಶಂಕಿತ ಆರೋಪಿಯ ಚಿತ್ರ ಕೂಡ ವೈರಲ್ ಆಗಿದೆ. ಕಟ್ಟಡಕ್ಕೆ ಕಳ್ಳರು ನುಗ್ಗಿದ್ರು. ಸ್ಥಳದಲ್ಲಿ ಬಿಗಿ ಭದ್ರತೆ ಏರ್ಪಡಿಸಲಾಗಿದೆ. ಕಟ್ಟಡದ ಎಲಿವೇಟರ್ಗಳಲ್ಲಿ ಪ್ರಯಾಣಿಸಲು ಪ್ರವೇಶ ಕಾರ್ಡ್ ಕೂಡ ಅಗತ್ಯ ಇದೆ. ಕಟ್ಟಡದ ಮೂಲೆಯಲ್ಲಿ ಸಿಸಿಟಿವಿಗಳಿವೆ. ಹಾಗಾಗಿ ಕಟ್ಟಡವನ್ನು ಸುಲಭವಾಗಿ ಪ್ರವೇಶಿಸುವುದು ಸುಲಭವಲ್ಲ. ಸೈಫ್ ಅಲಿ ಖಾನ್ ಮೇಲೆ ದಾಳಿ ನಡೆದಾಗ ಸೈಫ್ ಪತ್ನಿ ನಟಿ ಕರೀನಾ ಹಾಗೂ 2 ಮಕ್ಕಳಾದ ತೈಮೂರ್ ಮತ್ತು ಝೇ ಕೂಡ ಮನೆಯಲ್ಲಿದ್ದರು. ಕರೀನಾ ಮತ್ತು ಮಕ್ಕಳನ್ನ ರಕ್ಷಿಸಲು ಸೈಫ್ ತನ್ನ ಪ್ರಾಣವನ್ನೇ ಪಣಕ್ಕಿಟ್ರು ಎನ್ನಲಾಗುತ್ತಿದೆ. ದಾಳಿಯ ನಂತರ ಸೈಫ್ ಅಲಿ ಖಾನ್ ಮುಂಬೈ ಪೊಲೀಸರಿಗೆ ಸಂಪೂರ್ಣ ಘಟನೆಯನ್ನ ವಿವರಿಸಿದ್ದಾರೆ ಎಂದು ಸದ್ಯ ವರದಿ ಆಗಿದೆ. ಇದಿಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.